ಸರ್, ಈ ಸತೀಶ್ ಸೈಲ್ ಅವರನ್ನು ಇಡಿ ಅವರು ಅರೆಸ್ಟ್ ಮಾಡಿದ್ದಾರೆ, ವಿಚಾರಣೆಗೆ ಅಂತ ಕರೆದು ನಿನ್ನೆ ಸತೀಶ್ ಸೈಲ್ನ ಅರೆಸ್ಟ್ ಮಾಡೋಂಥ ಸಂದರ್ಭ ಇರಲಿಲ್ಲ. ಅದು 2010ರಿಂದಲೇ ನಡೀತಾ ಇದೆ. ಎಲ್ಲ ರಾಜಕೀಯದ ಕಾಂಗ್ರೆಸ್ ಅವ್ರ ಮೇಲೆ ಮಾತ್ರ ಆಯ್ದು ತೊಂದರೆ ಕೊಡುವಂಥ ಕೆಲಸ ಮೇಲೆ ಕಲ್ಲೂರಾಟ ಆಗಿದೆ, ಮೆರವಣಿಗೆ ಸಂದರ್ಭದಲ್ಲೂ ಕೂಡ ಹೋರಾಟ ಆಗಿದೆ. ಆಗಲೇ ಚೀಫ್ ಮಿನಿಸ್ಟ್ರು, ಹೋಮ್ ಮಿನಿಸ್ಟ್ರು, ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಎಲ್ಲ ರಿಯಾಕ್ಟ್ ಮಾಡಿದ್ದಾರೆ. ನಾನು ಊರಲ್ಲಿ ಮಾಹಿತಿ ಅವರು ರಿಯಾಕ್ಟ್ ಮಾಡೋದ್ರಿಂದ ಪೇಪರ್ ನಾನು ನೋಡಿದ್ದೀನಿ. ಸೊ ಬಿಜೆಪಿ ಅವರೆಲ್ಲ ಇವತ್ತು ಹೋಗಿದ್ದಾರೆ ಸರ್ ಅವ್ರಿಗೆ ಬೇರೆ ಕೆಲಸ ಇಲ್ಲ, ಬರೀ ರಾಜಕಾರಣ ಮಾಡೋದೇ ಕೆಲಸ, ಜನ ಭಾಗ ಮಾಡೋದೇ ಬೇಡ ಕೆಲಸ, ಬರೀ ಕರ್ಕೊಂಡೋಗಿ ಒಂಚೂರು ಆ ಕಡೆ ಅವ್ರು ಬೇರೆ ಇನ್ನೇನಿಲ್ಲ. ಅಭಿವೃದ್ಧಿ ಕೆಲಸ ನಾನು ಆವತ್ತು ಹೇಳಿದ್ದೀನಲ್ಲ, ದೆಹಲಿಗೆ ಹೋಗಲಿ, ದುಡ್ಡು ತಗೋಬರ್ಲಿ, ನರೇಗಾ ದುಡ್ಡು ಕೊಡಿಸ್ಲಿ, ಟ್ಯಾಕ್ಸ್ ದುಡ್ಡು ಕೊಡಿಸ್ಲಿ, ಕಾವೇರಿ ವಾಟರ್ಗೆ ಇದಕ್ಕೆ ಮೇಕೆದಾಟು ಪರ್ಮಿಷನ್ ಕೊಡಿಸ್ಲಿ, ಮಾದಾಯಿ ಪರ್ಮಿಷನ್ ಕೊಡಿಸ್ಲಿ ಅಂತ ಹೇಳ್ತಾ ಇದ್ದೀನಿ. ಫಸ್ಟ್ ಆ ಕೆಲಸ ಮಾಡಲಿ. ಎಲ್ಲೂ ಹೊಂದಿರೋದೇ ಕಾಂಗ್ರೆಸ್. ಇವತ್ತು ಬೆಂಗಳೂರು ಸಿಟಿ MLAಗಳು ಮೀಟಿಂಗ್ ಕರೆದಿದ್ದಾರೆ ಸಿಎಂ. ಇವತ್ತು ಬೆಂಗಳೂರು ಸಿಟಿ MLA ನಿನ್ನೆ ಇತ್ತು. ನಾನು ಬೇಡ ಬಂದಿರಾಗಿ ಅಂತ ಹೇಳಿದ್ದೆ ಅವ್ರಿಗೆ. ನಾನು ಇದಕ್ಕೆ ಕೊಯಮತ್ತೂರು ಹೋಗ್ತಾ ಇದ್ದೆ ಅಂತ ಇವತ್ತು ಸಾಯಂಕಾಲ ಕರೆದಿದ್ದೀವಿ. ಆಮೇಲೆ ಕೆಲವು ಇರುವುದು ಕೂಡ ನಾನು ನೀರಾವರಿ ಬಗ್ಗೆ ಕೂಡ ಮಾತಾಡ್ತೀನಿ. ಸ್ಪೆಷಲ್ ಪ್ಯಾಕೇಜ್ಗೆ ಏನಾದರೂ ಮನವಿ ಮಾಡ್ತಾರೆ ನೋಡೋಣ, ಮಾತಾಡೋಣ. ಸರ್, ಆಮೇಲೆ ಗ್ರೇಟರ್ ಬೆಂಗಳೂರು ಇದಕ್ಕೆ ಎಲ್ಲ ಉಸ್ತುವಾರಿಗಳು ನೇಮಕ ಆಗಿದೆ. ಮುಂದೆ ಚುನಾವಣೆಗೂ ಕೂಡ ಪಕ್ಷ ಸಜ್ಜುಗೊಳಿಸೋದಕ್ಕೆ ಮಂತ್ರಿಗಳ ಮೇಲೆ ಬರೀ ಅವ್ರ ಕ್ಷೇತ್ರ ಕೆಲಸ ನೋಡೋದಲ್ಲ, ಇಡೀ ಜಿಲ್ಲೆ ನೋಡಬೇಕು. ಅವ್ರಿಗೂ ಡಿಸ್ಟಿಕ್ ಮಿನಿಸ್ಟ್ರ್ ಇದೆ. ಪೊಲಿಟಿಕಲಿ ಕೆಲವು ಕಡೆ ಸೋತಿರೋ ಕ್ಷೇತ್ರ ಇದೆ. ಆ ಕ್ಷೇತ್ರದಲ್ಲೆಲ್ಲ ಕೋಆರ್ಡಿನೇಷನ್ ಮಾಡಬೇಕು, ಮಾತಾಡಬೇಕು. ಅದಕ್ಕೆ ಆ ಜಿಲ್ಲೆಗಳಿಗೆ ಜವಾಬ್ದಾರಿಯನ್ನು ವಹಿಸಿದ್ದೀವಿ. ಅದಲ್ಲದೆ ಪಕ್ಷದಿಂದನೂ ಕೂಡ ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡ್ತೀವಿ. ಮಂತ್ರಿ ಅಲ್ಲದೆ ಪಾರ್ಟಿನೂ ಕೂಡ ಆ ಸಂಘಟನೆ ವಿಚಾರದಲ್ಲಿ ಮಾಡಬೇಕು ಅಂತೀವಿ. ಸರ್, ಇದು ಭದ್ರಾವತಿಯಲ್ಲಿ ಸರ್ ಪಾಕಿಸ್ತಾನ ಪರ ಜಿಂದಾಬಾದ್